ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡೇಟ್ 22ನೇ ತಾರೀಕು ಆಗಿದೆ. ಲೈಕ್ ನಾವು ಇವಾಗ ಹೋಯ್ತಾ ಇದ್ವಿ ಫಿಶಿಂಗ್ ಹಿಡಿಯೋಕ್ಕೆ. ಆದರೆ ಫಿಶಿಂಗು ನಾವು ಇಲ್ಲಿ ಅಲ್ಲಿ ಹಿಡ್ದು ಲೈಕ್ ಚಿಕ್ಕ ಮೀನು ಸಿಗ್ತಾ ಇತ್ತು. ಅದಕ್ಕೆ ನಾವು ಇವತ್ತು ದೊಡ್ಡ ಅಡ್ವೆಂಚರ್ ಮಾಡೋದ ಅಂತ ಕಣ್ಣೂರು ಹೋಯ್ತಾ ಇದ್ದೀವಿ. ಒಬ್ಬರು ಇಬ್ಬರು ಹೋಯ್ತಾ ಇಲ್ಲ, ನಾವು ಇನೋವಾದಲ್ಲಿ 6 ಜನ ಹೋಯ್ತಾ ಇದ್ದೀವಿ. ಇವ್ರು ಕೇರಳ ಕಣ್ಣೂರು. ಇವ್ರ ಹೆಸರು ಪ್ರೀತಮ್ ಅಂತ, ಇವರು ವಿಕೇಶ್ ಅಂತ, ಇವರು ಶಿವಕುಮಾರ್ ನಮ್ಮ ಕ್ಯಾಪ್ಟನ್. ಇವರೇ ಲೈಕ್ ಫಿಶಿಂಗ್ ಕ್ಯಾಪ್ಟನ್ ಅಂತ ಮೊದಲು ಹೆಸರು ಬರೋದು ನಮ್ದ್ರಲ್ಲಿ. ಇವರು ಇಬ್ಬರು ಟೀಮ್ ಇರೋದು ನಾವು. ಪ್ರೀತಮ್ ಮತ್ತೆ ನಮ್ಮ ಶಿವಕುಮಾರ್ ಒಂದು ಟೀಮು, ಅಶೋನ್ ಮತ್ತು ವಿಕೇಶ್ ಒಂದು ಟೀಮು, ಯಾಕೋಬ್ ಮತ್ತು ಶಶಿಕುಮಾರ್ ಒಂದು ಟೀಮು. ನಾವು ಇದರಲ್ಲಿ ಯಾರು ಗೆಲ್ತಾರೆ ಜಾಸ್ತಿ ಹಿಡಿತಾರೆ ಇಬ್ಬರ ಖರ್ಚಿ ಅವರೇ 4 ಜನ ತಗೊಳ್ಬೇಕು. ಆ ತರ ಒಂದು ಚಾಲೆಂಜ್ ಇದೆ. ಗಾಯ್ಸ್, ಇವಾಗ ನಾವು ಆನ್ ದ ವೇ ಬರ್ತಾ ಇದ್ದೋ. ನಮಗೆ ನಾಷ್ಟ ಮಾಡಕ್ಕೆ ನಿಂತ್ಕೊಂಡಿದ್ದೀವಿ. ಲೈಕ್ ಇವತ್ತಿಂದ ನಾಷ್ಟ ಯಾವ ಸ್ಪೆಷಲ್ ಅಂದರೆ ಪತ್ರಿ ಐಲ ಮೀನು. ನೋಡ್ಕೊಳ್ಳಿ, ಪತ್ರಿ 3 ಐಲ ಮೀನು. ಗಾಯ್ಸ್, ಇವಾಗ ನಾವು ಹೊರಟು ಟ್ರಿಪ್ ಆನ್ ದ ವೇದಲ್ಲಿ ನಾವು ಇದ್ದೀವಿ. ಇಲ್ಲಿ ಏನಂದರೆ ನಮ್ಮ ಬಾಸ್ ನಿದ್ಯದಲ್ಲಿದ್ದಾರೆ. ಲೈಕ್ ಅಲ್ಲಿಂದ 121 ಕಿಲೋಮೀಟ್ರ್ ತೋರಿಸಿತ್ತು. ಇವಾಗ ರೀಚ್ ಆಗೋಕ್ಕೆ ಇನ್ನೂ 51 ಕಿಲೋಮೀಟ್ರ್ ಇದೆ. ತಿರುಪತಿ ತಿರುಮಲೆ ವೆಂಕಟೇಶ. ಗಾಯ್ಸ್, ಈಗ ನಾವು ಕಣ್ಣೂರು ಬಂದಿದ್ದೀವಿ. ಲೈಕ್ ನೋಡಿ, ಈ ಪ್ಲೇಸ್ಗೆ ಬಂದಿದ್ದೀವಿ. ಒಳ್ಳೆ ಪ್ಲೇಸು ನೋಡಿ, ಒಳ್ಳೆ ಪ್ಲೇಸ್ ಇದೆ. ಗಾಯ್ಸ್, ನೀವು ನೋಡ್ಬೋದು ಲೈಕ್ ಮೀನು ಹಿಡಿಯೋಕ್ಕೆ ಅಂತ ಸಮುದ್ರ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಪೂರ ಸಮುದ್ರ ಫುಲ್ಲು ಎಲ್ಲ ಬಂದರಿದು. ಲೈಕ್ ಇಲ್ಲಿಂದ ಬೋಟ್ಗಳು ಹೋಯ್ತದೆ. ಇಲ್ಲಂದರೆ ಇಲ್ಲೇ ಸಮುದ್ರ. ಇಲ್ಲಿಂದನೇ ನಾವು ಫಿಶ್ ಮಾಡೋದು. ನೋಡೋದ ಯಾವ ಫಿಶ್ ಸಿಗ್ತದೋ ಗೊತ್ತಿಲ್ಲ. ನೋಡೋದ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಇವತ್ತು ನೋಡೋದ ಮೀನ ನಾನು ನೋಡ್ಬಿಡ್ತೀನಿ. ಚಾಲೆಂಜು ಯಾವ ಫಿಶ್ ಸಿಗುತ್ತೋ ನೋಡ್ತೀನಿ. ಇರಿ, ಕ್ಯಾಮ್ರಾ ದೇಖಿ ಬಾತ್ ಬನ್ನಿ. ಒಳ್ಳೆ ಫಿಶ್ ಅನ್ನು ಹಿಡಿದ್ಬಿಟ್ಟು ತೋರಿಸ್ತೀವಿ ಇವತ್ತಿನ. ನಿಮ್ಗೋಸ್ಕರ ಬಂದಿರೋದು, ನನಗೋಸ್ಕರ ಅಲ್ಲ. ಇದು ನಿಮ್ಮ ಖುಷಿಗೋಸ್ಕರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಗಾಯ್ಸ್, ಇವಾಗ ನಾವು ಬಂದಿದ್ದೀವಿ ಕಣ್ಣೂರು. ಲೈಕ್ ನೋಡಿ, ಎಲ್ಲ ರೆಡಿ ಮಾಡಿಕೊಂಡು ಈ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಪ್ಲೇಸ್ ಅಂತೂ ಸೂಪರ್ ಆಗಿದೆ. ಮತ್ತು ಸ್ವಲ್ಪ ಮಳೆ ಬರೋಂಗಿದೆ. ಕಾರಲ್ಲಿ ಪಾರ್ಕ್ ಮಾಡಿ ಇವತ್ತು ಹೋಗೋದ. ನೋಡೋದ ಇವತ್ತಿನ ಬೇಟೆ ಯಾವ ಥರ ಇರುತ್ತೆ ಅಂತ ನೋಡೋದ. ನೋಡಿ, ನಮ್ಮ ಸ್ಟಿಕ್ ಇದು ಗಾಯ್ಸ್ ಸಾಲ್ಟ್ ವಾಟರಲ್ಲಿ ಆಡ್ಬೋದು. ಈ ಸ್ಟಿಕ್ಕು ಯೆಲ್ಲೋ ಕಲರ್ ಇದೆಯಲ್ಲ, ಈ ಸ್ಟಿಕ್ಕು ಸಾಲ್ಟ್ ವಾಟರಲ್ಲಿ ಆಡ್ಬೋದು. ಇಲ್ಲಿ ನಾವು ನಿಂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಲೈಕ್ ನೀರೆಲ್ಲ ಬೀಳ್ತಾ ಹೋಗುತ್ತೆ. ಅಂದರೆ ನಮ್ಮ ಮೇಲೆ ನೀರು ಬೀಳೋದು, ಪ್ರೆಷರಾಗಿ ನೀರು ಬೀಳೋದು. ಆದರೆ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಗ್ರಿಪ್ ಇಲ್ಲ. ಲೈಕ್ ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ಒಬ್ಬರು ನಿಂತ್ಕೊಂಡು ಹಿಡಿತಾ ಇದ್ದಾರೆ. ಇಲ್ಲಿ ಸ್ವಲ್ಪ ನೀರು ಹಾರ್ತಾ ಇಲ್ಲ. ಈ ಸ್ಥಳಕ್ಕೆ ಹೋಗಿ ನಾವು ಹಿಡಿಯೋದಂತ ಪ್ಲಾನ್ ಹಾಕಿದ್ದೀವಿ. ಅಲ್ಲಿ ನಮ್ಮ ಫ್ರೆಂಡ್ ಎಲ್ಲ ವೇಟ್ ಮಾಡ್ತಿದ್ದಾರೆ. ಗಾಯ್ಸ್, ಇವಾಗ ನಾವು ಲೈನ್ ಟು ಲೈನ್ ಕುತ್ಕೊಂಡಿದ್ದೋ. ಇವರೊಬ್ರು ಮೀನ್ ಹಿಡಿದ್ರು. ಏನ್ ಸ್ಟೈಲ್ ಅಂದ್ರೆ ಮೀನ್ ನೋಡಿ ಹೇಗೈತೆ ಅಂತ. ಸಕ್ಕತ್ತಾಗೈತೆ ನೋಡೋಕೆ. ಫುಲ್ ಮುಳ್ಳು ಕೆಳಗಡೆ ಇರೋದು. 2 ಮುಳ್ಳು ಕಾಣ್ತಿದ್ಯಾ? 2 ಮುಳ್ಳು, ಮೇಲೆ 1 ಮುಳ್ಳು, 3 ಮುಳ್ಳು. ಲೈಕ್ ಈ ಮೀನ್ ಹೆಸರು ಏನಂತ ನಮ್ಗೆ ಗೊತ್ತಿಲ್ಲ. ಕಮೆಂಟ್ ಮಾಡಿ ತಿಳಿಸಿ ನೀವು ಏನು ಹೆಸರು ಅಂತ. ನೋಡಿ, ಒಳ್ಳೆ ಚೆನ್ನಾಗಿದೆ ಈ ಮೀನು. ನೋಡೋಕ್ಕೆ ಚೆನ್ನಾಗಿದೆ. ಇದನ್ನ ನಾವು ಇಟ್ಕೊಳ್ಳಲ್ಲ, ನಾವು ಇದು ಬಿಟ್ಬಿಡ್ತೀವಿ. ಆದರೆ ಸ್ಟೈಲ್ ಚೆನ್ನಾಗಿದೆ. ಸಮುದ್ರಕ್ಕೆ ಬಂದು ಸಹ ಚೆನ್ನಾಗಿದೆ. ನಾವಿದು ನೀವು ಯಾವತ್ನಾರು ಈ ಥರ ಮೀನು ನೋಡಿದಿರಾ? ಫುಲ್ ಮುಳ್ಳು ಗಾಯ್ಸ್. ಈ ಥರ ಮೀನು ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ನೋಡಿ, ಚೆನ್ನಾಗಿದೆ ಈ ಥರ ಇದೆ. ಓಕೆ ಗಾಯ್ಸ್, ನಾವು ಹೋಗಿದ್ದು ಸಮುದ್ರಕ್ಕೆ. ಲೈಕ್ ನಮಗೆ ಸಿಕ್ಕಿರೋ ಮೀನು ಬರೀ ಈಗ ನಾವು ಆಗ್ತಾ ಇರೋದು ಬೈಟ್ ಏನಂದರೆ ಸಾದ್ಲ ಜಿಂಗಾನ ಫ್ರಾನ್ಸ್ ಆಗ್ತಾಯಿದ್ದು.
ಆ ಫ್ರಾನ್ಸಲ್ಲಿ ಏನಾಯಿತು ಅಂದರೆ ಒಂದೇ ಕಲರ್ ಫಿಶು ಒಂದೇ ಥರ ಫಿಶ್ ಬೀಳ್ತಾ ಇತ್ತು. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಫಿಶು ಒಂದೇ ಥರ ಸಿಗ್ತಾ ಇತ್ತು. ಬರೀ ಇಷ್ಟೇ ಚಿಕ್ಕ ಚಿಕ್ಕ ಫಿಶು. ನಮಗೆ ಸ್ವಲ್ಪ ಮೂಡ್ ಆಫ್ ಆಯಿತು, ಮತ್ತು ತುಂಬ ಮಳೆ ಕಾರಣ ನಾವು ಸ್ವಲ್ಪ ಹಿಡಿಯೋಕ್ಕಾಗಿಲ್ಲ, ತುಂಬ ಬೋರ್ ಆಯಿತು. ಇವಾಗ ವಾಪಸ್ ಮನೆ ಕಡೆ ಹೊರಟಿದ್ದೀವಿ. ಇನ್ನು 140 ಕಿಲೋಮೀಟ್ರ್ ದೂರ ಇದೆ. ಇರೋ ಮನೆಗಿದ್ದಾರೆ ನಾನು ನೋಡ್ತಾ ಇದ್ದೀನಿ ನೋಡಿ. ನೀವು ನೋಡಿ ಬಾಸ್ ಚಿಂಗಮ್ ಇಲ್ಲದೆ ಸಮುದ್ರ, ಅಲ್ಲಿ ಮೀನಿಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟೊಂದು ದೊಡ್ಡ ಸಮುದ್ರದಲ್ಲಿ ಮೀನೇ ಸಿಕ್ಕಿಲ್ಲ. ಮೀನಿಲ್ಲ, ತೀರೋಯ್ತು. ಏನಂತ ಕಾರಣ ಗೊತ್ತಾಗಿಲ್ಲ ನಮ್ಗೆ. ಗಾಯ್ಸ್, ನೈಟ್ ಪೂರ್ತಿ ಸೌಂಡ್ ಕೇಳಿ ನಗೋ ಬರ್ತದೆ, ಅಳೋ ಬರ್ತದೆ, ನಮಗೂ ನಿದ್ದೆ ಬಂದಿಲ್ಲ ಗಾಯ್ಸ್. ಈ ಸೌಂಡ್ ಕೇಳಿ ನಮಗೆ ನೈಟ್ ಪೂರ್ತಿ ನಿದ್ದೆ ಇಲ್ಲ, ನಗೋನು ಬರ್ತದೆ, ಅಳೋನು ಬರ್ತದೆ. ಏನ್ ಸೌಂಡ್ ಅಂದ್ರೆ ಗಾಯ್ಸ್, ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವ್ಲಾಗ್ ಇಷ್ಟ ಆಗಿಲ್ಲ ಅಂದರೆ ಬರೀ ವಿಡಿಯೋ ನೋಡಿ ಸಾಕು, ನಮಗೆ ಅಷ್ಟೇ ತೃಪ್ತಿ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋದಾ. ಟೇಕ್ ಕೇರ್, ಬಾಯ್.